ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಲ್ಯಾಣಿ ಸೋಫಾ ಮೇಲೆ ಕೂತಿರ್ತಾರೆ. ಆಗ ಕಾವ್ಯ ಅವ್ರ ಹತ್ರ, ನಾನು ಚೆನ್ನಾಗಿ ಓದಬೇಕು ಅನ್ನೋದು ನನ್ನ ಕನಸು ಅಂತ ನಿಮಗೂ ಗೊತ್ತಿತ್ತು ಅಲ್ವಾ ಅತ್ತೆ. ಆದರೆ ನಾನು ಅಲ್ಲಿಗೆ ಹೋದಾಗ ಅಲ್ಲಿನ ಪರಿಸ್ಥಿತಿ ನಾನು ಅಂದ್ಕೊಂಡ ಹಾಗೆ ಇರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಬಂದವು. ಆದರೆ ನನಗೆ ಗೊತ್ತಿಲ್ಲದೆ ಮಹಾದೇವ ನನ್ನ ಬೆನ್ನ ಹಿಂದೆ ನಿಂತು ನನ್ನ ಸಮಸ್ಯೆಗಳನ್ನು ದೂರ ಮಾಡ್ತಾ ಬಂದ. ನನ್ನ ಜೊತೆಗೆ ನಾನು ಇದ್ದಿದ್ದ ಜಾಗದಲ್ಲೇ ಇದ್ದರು. ಅದು ಮಹಾದೇವನೇ ಅಂತ ನನಗೆ ಅನುಮಾನನೇ ಬರಲಿಲ್ಲ ಅತ್ತೆ. ನಿಜ ಏನು ಗೊತ್ತಾ ಅತ್ತೆ, ನನಗೆ ಕಾಲೇಜಲ್ಲಿ ಸೀಟ್ ಸಿಗೋ ಹಾಗೆ ಮಾಡಿದ್ದೆ ಮಹಾದೇವ ಅಷ್ಟು ಕಷ್ಟಪಡದೆ ಹೋಗಿದ್ದಿದ್ರೆ ನನಗೆ ಕಾಲೇಜಲ್ಲಿ ಸೀಟ್ ಸಿಗ್ತಾ ಇರಲಿಲ್ಲ. ನಾನು ಸೈಂಟಿಸ್ಟು ಆಗ್ತಾ ಇರಲಿಲ್ಲ ಅತ್ತೆ. ನನಗೆ PG ರೆಂಟ್ ಕಟ್ಟೋಕ್ಕೂ ದುಡ್ಡಿಲ್ಲದೆ ಹೋದಾಗ ಮಹಾದೇವನೇ ದುಡ್ಡು ಕಟ್ದ. ಅಲ್ಲಿ ಒಬ್ಬರಿಂದ ನನಗೆ ತುಂಬಾ ತೊಂದರೆಯಾಗಿ ನಾನು ಓದೋದಕ್ಕೆ ಆಗದೇ ಇಲ್ವೇನೋ ಅಂತ ಅನ್ನಿಸಿದಾಗ ಮಹಾದೇವನೇ ನನ್ನ ಅವರಿಂದ ಕಾಪಾಡ್ದ ಅತ್ತೆ. ಹೇಳ್ತಾ ಹೋದರೆ ಒಂದ ಎರಡ ಅತ್ತೆ. ನಿಜ ಹೇಳಬೇಕು ಅಂದರೆ ಮಹಾದೇವ ನನ್ನ ಕನಸು ನನಸು ಮಾಡೋದಕ್ಕೆ ಪ್ರತಿ ಹೆಜ್ಜೆನಲ್ಲೂ ತುಂಬಾ ಸಹಾಯ ಮಾಡ್ದ. ಮಹಾದೇವನ ಸಪೋರ್ಟ್ ಇಲ್ಲದೆ ಇದ್ದಿದ್ರೆ ಇವತ್ತು ನನ್ನ ಕನಸು ನನಸಾಗ್ತಿರ್ಲಿಲ್ಲ, ನಾನು ಸೈಂಟಿಸ್ಟು ಆಗ್ತಿರ್ಲಿಲ್ಲ ಅತ್ತೆ ಅಂತಾಳೆ ಕಾವ್ಯ. ಮಹಾದೇವ ಅದನ್ನೆಲ್ಲ ನಿಂತ್ಕೊಂಡು ಕೇಳಿಸ್ಕೊತಿರ್ತಾನೆ. ನಿಜ ಕಾವ್ಯ, ನಮ್ಮ ಮಹಾದೇವ್ ತುಂಬಾ ಒಳ್ಳೆ ಹುಡುಗ. ಆದರೆ ಕಾವ್ಯ, ನೀನು ಒಂದು ಮರಿಬಾರ್ದು. ಇವತ್ತು ನೀನು ನನ್ನ ಪಕ್ಕದಲ್ಲಿ ಕೂತು ನಿನ್ನ ಓದಿನ ವಿಷಯ ಎಲ್ಲ ಹೇಳ್ತಿದ್ಯಾ. ಆದರೆ ನೀನು ಓದಿನ ಕನಸನ್ನು ನನಸು ಮಾಡಿದ್ದು, ನಿನ್ನ ಸಂಸಾರನ ಕಷ್ಟಪಟ್ಟು ಸರಿ ಮಾಡಿದ್ದು ಪ್ರೇಮ ಅಂತಾರೆ ಕಲ್ಯಾಣಿ. ಆಗ ಕಾವ್ಯ ಸಿಟ್ಟಿಂದ, ಅತ್ತೆ ಪ್ಲೀಸ್ ಅಂತ ಅಲ್ಲಿಂದ ಎದ್ದು, ದಯವಿಟ್ಟು ಅವಳ ಹೆಸರನ್ನ ನನ್ನ ಮುಂದೆ ಎತ್ಬಿಡಿ. ಅವಳು ಮಾಡಿರೋ ಮೋಸಕ್ಕೆ ಯಾವತ್ತೂ ಕ್ಷಮೆ ಇಲ್ಲ. ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ ಅತ್ತೆ ಅಂತಾಳೆ ಕಾವ್ಯ. ಆಗ ದಾಮಿನಿ ಬಂದು, ಕಾವ್ಯ ನೀನೇ ಹೀಗಂದ್ರೆ ಹೇಗಮ್ಮ ಅಂತ ನಾಟಕ ಮಾಡ್ತಾಳೆ. ಆಗ ಕಲ್ಯಾಣಿ ದಾಮಿನಿನ ಗುರಾಯಿಸ್ತಾರೆ. ಯಾಕಕ್ಕ ಹೀಗೆ ನೋಡ್ತಿದ್ದೀರಾ, ನನ್ನ ಮೇಲೆ ಕೋಪನಾ ಅಂತಾಳೆ ದಾಮಿನಿ. ಕೋಪ ಏನೂ ಇಲ್ಲ ದಾಮಿನಿ, ನೀನು ದೇವಸ್ಥಾನಕ್ಕೆ ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹಾಗೆ ಹೊರಟೋದೆ ಅಂತಾರೆ ಕಲ್ಯಾಣಿ. ಅಕ್ಕ ನನ್ನಿಂದ ತಪ್ಪಾಯ್ತಕ್ಕ, ನನ್ನ ಕ್ಷಮಿಸಿ. ಅದು ನಾನು ಕಿಟಕಿ ಬಾಗಿಲು ಹಾಕ್ತಾ ಇದ್ನಲ್ಲ, ನನಗೂ ಫೋನ್ ಬಂತು, ಮಾತಾಡಿಕೊಂಡು ಹಾಗೆ ಹೊರಗಡೆ ಹೋದೆ. ವಾಪಸ್ ಬಂದು ನೋಡಿದೆ ಅಕ್ಕ, ನೀವೆಲ್ಲೂ ಕಾಣಿಸ್ಲಿಲ್ಲ. ನೀವು ಅವರೆಲ್ಲರ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂದ್ಕೊಂಡು ಆತ್ರವಾಗಿ ದೇವಸ್ಥಾನಕ್ಕೆ ಬಂದೆ ಅಕ್ಕ. ಅಲ್ಲೂ ನಿಮ್ಮನ್ನು ಹುಡುಕ್ದೆ, ನೀವೆಲ್ಲೂ ಕಾಣಿಸ್ಲಿಲ್ಲ. ಅಲ್ಲೇ ಎಲ್ಲೋ ಇರಬಹುದು ಅಂತ ಸುಮ್ಮನಾದೆ. ಮನೆಗೆ ವಾಪಸ್ ಬರೋ ತನಕ ಇಷ್ಟೆಲ್ಲ ಅನಾಹುತ ಆಗೋಗಿದೆ ಅಂತ ನನಗೆ ಗೊತ್ತಾಗಲೇ ಇಲ್ಲ ಅಕ್ಕ, ದಯವಿಟ್ಟು ಕ್ಷಮಿಸಿ ಅಕ್ಕ ಅಂತಾಳೆ ದಾಮಿನಿ. ಇಲ್ಲ ಬಿಡು ದಾಮಿನಿ, ಯಾರೋ ನನ್ನ ಸಾಯಿಸಬೇಕು ಅಂತ ದೊಡ್ಡ ಪ್ಲ್ಯಾನೇ ಮಾಡಿದ್ರು. ಆದರೆ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ ಈ ಕಲ್ಯಾಣಿನ ಸಾಯಿಸೋದು ಅಷ್ಟು ಸುಲಭ ಅಲ್ಲ ಅಂತ. ಯಾರು ಎಷ್ಟೇ ದೊಡ್ಡ ಗುಂಡಿ ತೋಡಿದ್ರೂ ಮೇಲೊಬ್ಬ ಭಗವಂತ ಇದ್ದಾನಲ್ಲ, ಅವನು ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತಾರೆ ಕಲ್ಯಾಣಿ. ಅಕ್ಕ, ನಿಮ್ಮ ಆಯಸ್ಸು 100 ವರ್ಷ ಅಕ್ಕ. ನಿಮ್ಮಂಥ ಒಳ್ಳೆಯವರಿಗೆ ಕೈ ಬಿಡೋದಕ್ಕೆ ಆ ದೇವರಿಗೆ ಏನಾದರೂ ಮನಸ್ಸು ಬರುತ್ತೆ ಹೇಳಿ. ಅಂದ ಹಾಗೆ ಇವತ್ತು ನಮ್ಮ ಕಾವ್ಯ ಮಹಾದೇವ ಇಬ್ಬರು ಒಟ್ಟಿಗೆ ಮನೆಗೆ ಬಂದಿದ್ದು ನನಗಂತೂ ತುಂಬ ಖುಷಿಯಾಯಿತು. ಮನೆಗೆ ಒಂದು ಕಳೆ ಬಂದಾಗಾಯಿತು ಅಂತಾಳೆ ದಾಮಿನಿ. ಕಳೆ ಏನು ಬಂತು, ಆದರೆ ಇನ್ನೊಂದು ಕಳೆ ಮನೆ ಒಳಗೂ ಬಾರದೆ ಮನೆಯಿಂದ ಆಚೆ ವಾಪಸ್ ಹೊಂಟೋಯ್ತಲ್ಲ, ಅದನ್ನು ನೆನೆಸ್ಕೊಂಡ್ರೆ ಶಾನೆ ಸಂಕಟ ಆಯ್ತದೆ ಅಂತಾನೆ ಮಹಾದೇವ. ಈಚೆ ಶ್ರೀನಿವಾಸ್ ಬಸ್ ಸ್ಟಾಪಿನಿಂದ ಬಂದು ಮುಖಕ್ಕೆ ಟವಲ್ ಸುತ್ತಕೊಂಡು ಈಚೆ ಹೋಗ್ತಾರೆ. ಈಚೆ ದಾಮಿನಿ ರೋಡಿಗೆ ಕಾಲ್ ಮಾಡ್ತಾಳೆ. ಮೇಡಮ್, ನಾನು ಬಸ್ ಡಿಪೋ ಹತ್ರ ಬಂದು ನಿಂತಿದ್ದೀವಿ ಅಂತಾರೆ. ಗುಡ್, ಅವನು ಎಲ್ಲಿದ್ದಾನೆ ಅಂತ ಹುಡುಕಿ ಅವನ್ನ ಈ ಊರಲ್ಲಿ ಯಾರಿಗಾದರೂ ಸಿಕ್ಕಿ ಗೊಂದಲ ಸೃಷ್ಟಿಸೋಕ್ಕೂ ಮುಂಚೆ ಅವನ ಹುಡುಕಿ ಅವನ ಕತೆ ಮುಗಿಸ್ಬೇಕು. ನೀವು ಅವನನ್ನು ಹುಡುಕಿ ಮುಗಿಸ್ಲಿಲ್ಲ ಅಂದರೆ ನಾನು ನಿಮ್ಮ ಕತೆ ಮುಗಿಸ್ತೀನಿ, ಹುಷಾರ್. ಈ ಸತಿ ಅವನು ಏನಾದರೂ ಮಿಸ್ ಆಗಬೇಕು, ನಿಮ್ಮ ಕತೆನ ನಾನು ಮುಗಿಸ್ತೀನಿ ಅಂತ ದಾಮಿನಿ ಕಾಲ್ ಕಟ್ ಮಾಡ್ತಾಳೆ. ಏನು ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಹೊರಟು ಹೋದ್ನಾ ಹೇಗೆ ಅಂತ ಅಲ್ಲಿ ಅಂಗಡಿ ಮತ್ತು ಎಲ್ಲರ ಹತ್ರನೂ ಮೊಬೈಲ್ನಲ್ಲಿರೋ ಶ್ರೀನಿವಾಸ್ ಫೋಟೋನ ತೋರಿಸಿ ವಿಚಾರಿಸ್ತಾರೆ ರೌಡಿಗಳು. ಆಗ ಒಬ್ಬ ತಾತ, ಈಗ ತಾನೇ ಹೋದ್ನಲ್ಲೋ, ಹಿಂಗೆ ಹೋದ, ಹೆಗ್ಲ ಮೇಲೆ ಟವಲ್ ಹಾಕ್ಕೊಂಡು ಹೋದ ಅಂತಾರೆ. ಹಿಂಗೆ ಹೋದ್ನಂತೆ, ನಡಿ ಅಂತ ರೌಡಿ ಓಡ್ತಾನೆ. ಈಚೆ ಪ್ರೇಮ ಸೋಫಾ ಮೇಲೆ ಕೂತ್ಕೊಂಡು ಕಾವ್ಯ ಹೇಳಿದ ಮಾತನ್ನು ನೆನ್ಪು ಮಾಡ್ಕೋತಾ ಇರುವಾಗ ರಾಮ್ ಬಂದು ಕೂತ್ಕೊಂಡು ಪ್ರೇಮನೇ ನೋಡ್ತಾನೆ. ರಾಮ್, ನಾವು ಅಲ್ಲಿ ಮನೆಗೆ ಹೋದಾಗ ಕಾವ್ಯ ಏನೇನೋ ಮಾತಾಡಿದ್ಲು ಅಂತ ನಿನಗೆ ಬೇಜಾರಾಗಿದ್ದೇನೋ, ಅವಳು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಅಂತಾಳೆ ಪ್ರೇಮ ಏನು ಹೇಳ್ತಿದ್ಯಾ ಅಂತಾನೆ ರಾಮ್, ಹೌದು, ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳು. ಅವಳು ಕೋಪ ಸರಿನೇ, ನನ್ನ ಮೋಸದಿಂದ ಅವಳ ನಂಬಿಕೆ ಮುಗ್ದೋಗಿದೆ. ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ಲು ಅವಳು ಅವಳಿಗೆ ನನ್ನಿಂದ ಅನ್ಯಾಯ ಆಯಿತು. ಅವಳು ನನಗೆ ಬೈದಿದ್ದು, ಅವಳು ನನ್ನ ಜೊತೆಗೆ ಇರಲ್ಲ ಅಂತ ಹೇಳಿದ್ದು ಎಲ್ಲ ಸರಿನೇ. ಯಾಕಂದರೆ ನಾನು ಅವಳಿಗೆ ಮಾಡಿರೋದು ದೊಡ್ಡ ಅನ್ಯಾಯ ಅಲ್ವಾ ರಾಮ್ ಅಂತ ಹೇಳ್ತಾಳೆ ಪ್ರೇಮ ಅಳಬೇಡ ಅಂತ ಅವಳು ಕಣ್ಣೀರನ್ನು ಒರೆಸಿ, ಪ್ರೇಮ, ಅದಕ್ಕೀಗ ಸಾಕಷ್ಟು ಶಿಕ್ಷೆನ ನೀನು ಅನುಭವಿಸಿದ್ಯಾ. ಈಗ ದೊಡ್ಡಮ್ಮ ನಿನ್ನ ಪರವಾಗಿ ನಿಂತಿದ್ದಾರಲ್ವಾ, ಇನ್ನು ಕಾವ್ಯ ಅವ್ರ ಕೋಪ ಕರಗಲ್ವಾ, ಅದು ಒಂದಲ್ಲ ಒಂದಿನ ಕರಗುತ್ತೆ, ಎಲ್ಲವೂ ಸರಿಯಾಗುತ್ತೆ. ಏನೇ ಬರಲಿ ನಾನು ನಿನ್ನ ಜೊತೆನೇ ಇರ್ತೀನಿ ಅನ್ನೋದನ್ನು ಮರಿಬೇಡ, ಸರಿನಾ ಅಂತ ರಾಮ್ ಹೋಗ್ತಾನೆ.
ಈಚೆ ಶ್ರೀನಿವಾಸ್ ಒಂದು ಕಡೆ ಬಂದು ಪ್ರೇಮಂಗೆ ಕಾಲ್ ಮಾಡ್ತಾರೆ. ಅರೆ ಮಾವ ಅಂತ ಪ್ರೇಮ ಹಲೋ ಅಂತಾಳೆ. ಪ್ರೇಮ ಅಂತಾರೆ ಶ್ರೀನಿವಾಸ್. ಮಾವ ಎಲ್ಲಿದ್ದೀರ ನೀವು? ನಿಮ್ಮ ಫೋನ್ಗೆ ನಾನು ಫೋನ್ ಮಾಡಿದರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಮಹಾದೇವರವರನ್ನು ಕೇಳಿದೆ, ನೀವೇನೋ ಅವಸರದಲ್ಲಿ ಹೋದ್ರಿ, ಬರ್ತೀನಿ ಅಂತ ಹೇಳಿದ್ರಂತೆ ಅಂತ ಹೇಳಿದರು. ಅಲ್ಲ ಮಾವ ಎಲ್ಲಿ ಹೋಗಿದ್ದೀರಾ ಈಗ, ಎಲ್ಲಿದ್ದೀರಾ ಅಂತಾಳೆ ಪ್ರೇಮ ನಾನೀಗ ತಾನೇ ದೇವಿಹಳ್ಳಿಗೆ ಬಂದಿದ್ದೀನಮ್ಮ ಅಂತಾರೆ ಶ್ರೀನಿವಾಸ್. ನಮ್ಮೂರಿಗೆ ಬಂದಿದ್ದೀರಾ ಮಾವ? ದಾಮಿನಿ ಇಲ್ಲೇ ಇರೋದು ಮಾವ, ಇಲ್ಲಿಗೆ ಯಾಕೆ ಬರೋಕ್ಕೋದ್ರಿ? ಈ ಊರು ತುಂಬ ದಾಮಿನಿ ರೌಡಿಗಳೇ ಇದ್ದಾರೆ ಅಂತಾಳೆ ಪ್ರೇಮ. ನನಗೆ ಗೊತ್ತಮ್ಮ, ನಾನು ಕಾವ್ಯನ PG ಹತ್ರಕ್ಕೆ ಹೋದಾಗ ಕಲ್ಯಾಣಿಗೆ ಯಾರೋ ವಿಷ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ವಿಷಯ ಕೇಳಿ ಎದೆ ಜಲ್ ಅಂದಾಗಾಯ್ತಮ್ಮ. ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲಿಲ್ಲ. ಕಲ್ಯಾಣಿನ ನೋಡೋಕೆ ನಾನು ಬಂದ್ಬಿಟ್ಟೆ ಅಂತ ಶ್ರೀನಿವಾಸ್ ಮಾತಾಡ್ತಾ ಇರುವಾಗ ಅವನ ಹಿಂದೆ ರೌಡಿ ಚಾಕು ಇಟ್ಕೊಂಡು ನೋಡ್ತಿರ್ತಾನೆ. ನೋಡಮ್ಮ ಪ್ರೇಮ, ನಾನು ಜೀವಂತವಾಗಿ ಇರೋದೇ ನನ್ನ ಹೆಂಡತಿ ಕಲ್ಯಾಣಿನ ನೋಡಬೇಕು, ಅವಳ ಹತ್ರ ಕ್ಷಮೆ ಕೇಳಬೇಕು ಅಂತ. ಅಂಥದ್ರಲ್ಲಿ ಕಲ್ಯಾಣಿ ಜೀವಕ್ಕೆ ಅಪಾಯ ಆಗಿದೆ ಅಂತ ಗೊತ್ತಾದರೆ ನಾನು ಹೇಗೆ ತಡ್ಕೊಳ್ಳೋಕೆ ಸಾಧ್ಯ? ಅದಕ್ಕೆ ಬಂದ್ಬಿಟ್ಟೆ. ನೋಡಮ್ಮ ಪ್ರೇಮ, ನಾನು ಕಲ್ಯಾಣಿನ ನೋಡಲೇಬೇಕು ಅಂತಾರೆ ಶ್ರೀನಿವಾಸ್. ಮಾವ ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ, ಅತ್ತೆಗೇನೂ ಆಗಿಲ್ಲ, ಅತ್ತೆ ಇವಾಗ ಹುಷಾರಾಗಿದ್ದಾರೆ ಅಂತಾಳೆ ಪ್ರೇಮ ನೀನು ಹೇಳ್ತಿರೋದು ನಿಜನಾ? ನನ್ನ ಕಲ್ಯಾಣಿಗೇನೂ ಆಗಿಲ್ವಾ ಅಂತಾರೆ ಶ್ರೀನಿವಾಸ್. ಇಲ್ಲ ಮಾವ, ಆಸ್ಪತ್ರೆಯಿಂದ ಅವರನ್ನು ಮನೆಗೂ ಕರ್ಕೊಂಡು ಬಂದಿದ್ದೀವಿ, ಅವರು ಹುಷಾರಾಗಿದ್ದಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತಾಳೆ ಪ್ರೇಮ. ದೇವ್ರ ದೊಡ್ಡವನು, ನನ್ನ ಕಲ್ಯಾಣಿ ಜೀವ ಉಳಿತಲ್ಲ. ಪ್ರೇಮ ನನಗೆ ಒಂದೇ ಒಂದು ಸಲ ಕಲ್ಯಾಣಿನ ನೋಡಬೇಕು ಅಂತ ಆಸೆ ಆಗ್ತಿದೆ. ಆ ದಾಮಿನಿ ಕಣ್ಣಿಗೆ ಬೀಳದೆ ಹೇಗಾದರೂ ಮಾಡಿ ಒಂದೇ ಒಂದು ಸಲ ನನ್ನ ಹೆಂಡತಿ ಕಲ್ಯಾಣಿನ ನನಗೆ ತೋರ್ಸೋಕ್ಕಾಗುತ್ತಾ ಮಗಳೇ, ನಿನ್ನ ಕೈನಲ್ಲಿ ಅಂತಾರೆ ಶ್ರೀನಿವಾಸ್. ಅಯ್ಯೋ ಮಾವ, ನೀವು ಇಷ್ಟೊಂದು ಬೇಡ್ಕೋಬೇಕಾ? ಹೋಗಲಿ ಬಿಡಿ, ನೀವು ಎಲ್ಲಿದ್ದೀರಾ ಹೇಳಿ ಇವಾಗ ಅಂತಾಳೆ ಪ್ರೇಮ. ಬಸ್ಸಿಂದ ಇಳಿದು ಬಸ್ ಸ್ಟ್ಯಾಂಡಿಂದ ಹಿಂಭಾಗದಲ್ಲಿ ಒಂದು ಹೊಸ ದೇವಸ್ಥಾನ ಕಟ್ತಾ ಇದ್ದಾರಲ್ಲ, ಅಲ್ಲಿದ್ದೀನಿ. ನಾನು ಯಾರನ್ನೂ ನಂಬೋದಿಲ್ಲ ಅಮ್ಮ, ನನಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅಂತಾರೆ ಶ್ರೀನಿವಾಸ್. ಅರ್ಥ ಆಯಿತು ಮಾವ, ನೀವು ಇಲ್ಲೇ ಇರಿ, ನಿನ್ನ 10 ನಿಮಿಷದಲ್ಲಿ ನಾನು ಅಲ್ಲಿರ್ತೀನಿ ಮಾವ. ದಯವಿಟ್ಟು ನಾನು ಬರೋವರೆಗೂ ನೀವೆಲ್ಲೂ ಹೋಗಬಾರ್ದು, ಅಲ್ಲೇ ಇರಬೇಕು. ನಾನು ನಿಮ್ಮನ್ನು ದಮ್ಮಯ್ಯ ಅಂತೀನಿ, ಎಲ್ಲ ದಯವಿಟ್ಟು ಹೋಗಬೇಡಿ ಅಂತ ಕಾಲ್ ಕಟ್ ಮಾಡ್ತಾಳೆ ಪ್ರೇಮ. ಆಗ ಇನ್ನೊಬ್ಬ ರೌಡಿ ಹತ್ರ ಒಂದೇ ಸರ್ತಿಗೆ ಅವನ ಕುತ್ತಿಗೆನ ಕತ್ತರಿಸಿ ಅವನ ಕತೆನ ಮುಗಿಸುವ ಅಂತಾನೆ. ಆಗ ಶ್ರೀನಿವಾಸ್ ತಿರುಗಿಸಿ ನೋಡ್ತಾರೆ. ಇಬ್ಬರು ರೌಡಿಗಳು ನಗ್ತಾರೆ. ಏಯ್ ಯಾರೋ ನೀವು, ಯಾಕೆ ನನ್ನ ಹಾಗೆ ನೋಡ್ತಿದ್ದೀರಾ ಅಂತಾರೆ ಶ್ರೀನಿವಾಸ್. ಆಗ ನಗ್ತಾ ರೌಡಿಗಳು ಶ್ರೀನಿವಾಸ್ ಹತ್ರ ಬಂದು, ನಾವು ಯಾರಾದರೆ ಏನೋ, ನಿನ್ನ ಆಯಸ್ಸು ಮುಗ್ದೋಯ್ತು ಅಷ್ಟೇ. ದಾಮಿನಿ ಮೇಡಮ್ನ ಎದುರು ಹಾಕ್ಕೊಂಡ್ರೆ ಬದುಕ್ತೀನಿ ಅಂದ್ಕೊಂಡಿದ್ಯಾ ಅಂತಾರೆ ರೌಡಿಗಳು. ದಾಮಿನಿನ ಅಂತ ಶ್ರೀನಿವಾಸ್ ಅವರಿಬ್ಬರನ್ನ ತಳ್ಳಿ ಅಲ್ಲಿಂದ ಓಡ್ತಾರೆ. ಅವನು ಹಿಡಿಯೋಣ ಬಾರೋ ಅಂತ ರೌಡಿಗಳು ಓಡಿ ಬರ್ತಾರೆ. ಈಚೆ ಶ್ರೀನಿವಾಸ್ ಬಂದು ಒಂದು ಬಂಡೆಕಲ್ಲು ಹತ್ರ ಆಡ್ಕೊಂಡು ಕೂತ್ಕೋತಾರೆ. ಅಳ್ತಾರೆ. ಭಗವಂತ, ನಾನು ಇಲ್ಲಿಗೆ ಬಂದಿರೋದು ಆ ದಾಮಿನಿಗೆ ಗೊತ್ತಾಗೋಯ್ತು. ಭಗವಂತ, ಸಾಯೋಕ್ಕೆ ಮುಂಚೆ ಒಂದೇ ಒಂದು ಸಲ ನನ್ನ ಕಲ್ಯಾಣಿ ಮುಖನ ನೋಡೋ ಹಾಗೆ ಮಾಡಬೇಡಪ್ಪ ಅಂತಾರೆ ಶ್ರೀನಿವಾಸ್. ಆಗ ರೌಡಿಗಳು ಅಲ್ಲೇ ಆಚೆ ನಿಂತ್ಕೊಂಡು, ಎಲ್ಲೋ ಮಿಸ್ ಆದ್ನಲ್ಲೋ, ಏನು ಮಾಡೋದು, ಇಲ್ಲೇ ಎಲ್ಲೋ ಇರಬೇಕು ಕಣೋ, ಬಾರೋ ಇಲ್ಲೇ ಇರ್ತಾನೆ ಅಂತಾರೆ. ಇಲ್ಲೇ ಎಲ್ಲೋ ಇರ್ತಾನೆ, ಆ ಕಡೆ ಇರ್ತಾನೆ ಬಾ ಅಂತ ಇನ್ನೊಬ್ಬ ರೌಡಿ ಶ್ರೀನಿವಾಸನ್ನ ಆ ಕಡೆಯಿಂದ ಬಂದು ಹಿಂದಿನಿಂದ ಹಿಡ್ಕೊಂಡು ಹೆಗ್ಲ ಮೇಲಿರೋ ಟವಲಿಂದ ಅವನ ಕೈನ ಕಟ್ಟಾಕಿ, ಎಷ್ಟು ಅಂತ ಓಡ್ತೀಯ ಶ್ರೀನಿವಾಸ್ ಅಂತ ದಾಮಿನಿಗೆ ವಿಡಿಯೋ ಕಾಲ್ ಮಾಡಿ ಕೊಡ್ತಾರೆ ರೌಡಿಗಳು. ವಾವ್ 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 ಶ್ರೀನಿವಾಸ್, ಕೊನೆಗೂ ನನ್ನ ಕೈಗೆ ಸಿಕ್ಕಿದ್ಯಾ? ಬೆಂಗಳೂರಿಂದ ಇಲ್ಲಿವರೆಗೂ ಲಾಂಗ್ ಜರ್ನಿ ಮಾಡಿ ಸುಸ್ತಾಗಿರಬೇಕು ಅಲ್ವಾ ಅಂತಾಳೆ ದಾಮಿನಿ ಇಲ್ಲಿ ನೋಡು, ದಯವಿಟ್ಟು ಇಷ್ಟೊಂದು ಕ್ರೂರವಾಗಿ ನಡ್ಕೋಬೇಡ. ನಾನು ಒಂದೇ ಒಂದು ಸಲ ನನ್ನ ಹೆಂಡತಿ ಮಕ್ಕಳನ್ನ ನೋಡಿ ನಿನಗೆ ಕಣ್ಣಿಗೆ ಕಾಣಿಸ್ದೇ ಇರೋ ಹಾಗೆ ಶಾಶ್ವತವಾಗಿ ಕಣ್ಮುಚ್ಕೋತೀನಿ. ಯಾವತ್ತೂ ನಿನ್ನ ಕಣ್ಣಿಗೆ ಕಾಣಿಸಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು ಪ್ಲೀಸ್ ಅಂತಾರೆ ಶ್ರೀನಿವಾಸ್. ಶಡಪ್, ನಿನ್ನ ಹೆಂಡ್ತಿನ ನೋಡೋದಾಗಲಿ ನಿನ್ನ ಫ್ಯಾಮಿಲಿ ಜೊತೆ ಸೇರೋದಾಗಲಿ ಕನಸಿನ ಮಾತು, ಅದನ್ನು ಮರೆತುಬಿಡು. ಅದು ಈ ಜನ್ಮದಲ್ಲಿ ಈಡೇರಲ್ಲ. ಈ ಊರಲ್ಲೇ ಇರ್ತೀಯ, ಆದರೆ ನಿನ್ನ ಕುಟುಂಬದವರನ್ನು ನೋಡೋದಿಲ್ಲ. ನಿಮ್ಮ ಮನೆಯವರು, ನಿನ್ನ ಫ್ಯಾಮಿಲಿ ನಿನ್ನ ಸುತ್ತಮುತ್ತನೇ ಇರ್ತಾರೆ, ಆದರೆ ಅವ್ರು ಯಾರಿಗೂ ನೀನು ಎಲ್ಲಿದ್ದೀಯ ಅಂತ ಗೊತ್ತಾಗೋದಿಲ್ಲ ಶ್ರೀನಿವಾಸ್. ನಿನಗೋಸ್ಕರ ಒಂದು ಸ್ಪೆಷಲ್ ಜಾಗ ತಗೊಂಡಿದ್ದೀನಿ, ನೀನು ನರಳಿ ಸಾಯಬೇಕು. ಆಮೇಲೆ ಏನಿದ್ರು ನಾನು ಸುಮ್ಮನೆ ಇರ್ತೀನ? ನಿನಗೋಸ್ಕರ ಸಮಾಧಿ ಕಟ್ಟಿಸ್ತೀನಿ, ಒಂಟಿ ಸಮಾಧಿ, ಅಲ್ಲೂ ಒಬ್ಬನೇ ಸಂತೋಷವಾಗಿರು. ದಿಸ್ ಈಸ್ ಯುವರ್ ಆ್ಯಂಡ್ ಇವನ್ನ ಈಗಲೇ ಈ ಕ್ಷಣ ಕತೆ ಮುಗಿಸಲೇಬೇಕು. ಇನ್ನೊಂದು ಸಲ ಈ ಶ್ರೀನಿವಾಸ್ ಬದುಕಿದ್ದಾನೆ ಅನ್ನೋ ವಿಷಯ ನನ್ನ ಕಿವಿಗೆ ಬೀಳಬಾರ್ದು ಅಂತ ದಾಮಿನಿ ಕಾಲ್ ಕಟ್ ಮಾಡ್ತಾಳೆ. ಬ್ಯಾಡ್ರೋ, ನನ್ನ ಮಾತು ಕೇಳ್ರೋ, ಬಿಟ್ಬಿಡ್ರೋ, ದಯವಿಟ್ಟು ನನ್ನ ಬಿಟ್ಬಿಡ್ರೋ ಅಂತಾರೆ ಶ್ರೀನಿವಾಸ್. ಚುಚ್ಚೋ ಅಂತಾನೆ ರೌಡಿ. ಆಗ ಇನ್ನೊಬ್ಬ ಚಾಕುನ ಹಿಡ್ಕೊಂಡು ರೌಡಿ ನಗ್ತಾ ಶ್ರೀನಿವಾಸ್ಗೆ ಚುಚ್ಚೋಕೆ ಹೋಗ್ತಾನೆ. ಈಚೆ ಪಂಚಮಿ ಬಟ್ಟೆ ಒಣ ಹಾಕ್ತಾ ಇರುವಾಗ ಕಿಟ್ಟಿ ಬಂದು,
ಆ ವಿಲನ್ ಕಾವ್ಯ ಮನೆಗೆ ಬಂದುಬಿಟ್ಲು ಅಂತ ಜಾಸ್ತಿ ಮೆರಿಬೇಡ. ಅವಳನ್ನು ನೋಡಿ ನಾನು ಮನೆಯಲ್ಲಿ ಕೂರ್ತೀನಿ ಅಂತಲೂ ಅನ್ಕೋಬೇಡ. ಇಷ್ಟು ದಿನ ನೀನು ಆಡಿರೋ ನಾಟಕ ಆಟನೆಲ್ಲ ನೋಡಿ ಸಾಕಾಯ್ತು ಕಣೆ ನನಗೆ. ಇನ್ಮೇಲೆ ನಿನ್ನ ಜೊತೆ ಬಲವಂತವಾಗಿ ಸಂಸಾರ ಮಾಡೋದು ಹೇಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಇಷ್ಟು ಮಾತಾಡ್ತಿದ್ರು ನಿನ್ನ ಪಾಡಿಗೆ ನೀನು ಬಟ್ಟೆ ಒಣ ಹಾಕ್ತಿದ್ಯಾ? ನನ್ನ ಮಾತೆ ಕೇಳಲ್ಲ ಅಲ್ಲ ನೀನು? ಇವತ್ತು ನಿನ್ನ ಸೊಕ್ಕು ಮುರಿತೀನಿ ಕಣೆ ಅಂತ ಪಂಚಮಿನ ಗೋಡೆಗೆ ತಳ್ಳಿ ಬಲವಂತದಿಂದ ಮುತ್ಕೊಡ್ಬೇಕು ಅನ್ನುವಾಗ ಕಾವ್ಯ ಬಂದು ಕಿಟ್ಟಿ ಕೆನ್ನೆಗೆ ಬಾರಿಸ್ತಾಳೆ. ಕಾವ್ಯ ಅಂತಾನೆ ಕಿಟ್ಟಿ. ಆಗ ಮತ್ತೆ ಕಾವ್ಯ ಅವನ ಕೆನ್ನೆಗೆ ಬಾರಿಸಿ, ಏನೋ ಹೆಣ್ಮಕ್ಳ ಮುಂದೆ ನಿನ್ನ ಪೌರುಷ ತೋರಿಸೋದಕ್ಕೆ ಬಂದಿದ್ಯಾ? ಪಂಚಮಿ ಮೇಲೆ ಕೈ ಹಾಕೋಕ್ಕೆ ಬಂದರೆ ನಿನ್ನ ಕೈನ ಮುರಿದಾಕ್ಬಿಡ್ತೀನಿ, ಹುಷಾರ್. ನಾನು ಈಗ ತಾನೇ ಮನೆಗೆ ಬಂದಿದ್ದೀನಲ್ಲ ಅಂತ ಸುಮ್ಮನೆ ಇದ್ದೀನಿ. ಸುಮ್ಮನೆ ನನಗೆ ಕೋಪ ಭರಿಸಬೇಡ, ಹೋಗೋ ಇಲ್ಲಿಂದ, ಗೆಟ್ ಔಟ್ ಅಂತಲೇ ಕಾವ್ಯ. ಆಗ ಕಿಟ್ಟಿ ಹೋಗ್ತಾನೆ. ಪಂಚಮಿ ಕಾವ್ಯನ ತಪ್ಕೊಂಡು ಅಳ್ತಾನೆ. ಸಮಾಧಾನ ಮಾಡ್ಕೋ ಪಂಚಮಿ, ನಿನಗೇನೂ ಆಗಿಲ್ಲ ತಾನೇ? ನೋಡು, ನೀನು ಹೀಗೆ ಇದ್ದರೆ ಆಗೋದಿಲ್ಲ. ಇಂಥವರಿಗೆಲ್ಲ ಹೇಗೆ ಬುದ್ಧಿ ಕಲಿಸ್ಬೇಕು ಹಾಗೆ ಬುದ್ಧಿ ಕಲಿಸ್ಬೇಕು. ಸಮಾಧಾನ ಮಾಡ್ಕೊಳ್ಳಮ್ಮ. ನೋಡು, ಇನ್ನೊಂದು ಸಲ ಅವ್ನು ನಿನ್ನ ಹತ್ರ ಬರೋದಕ್ಕೆ 100 ಸಲ ಯೋಚನೆ ಮಾಡಬೇಕು. ಹಾಗೆ ಮಾಡ್ತೀನಿ. ನಿನ್ನ ಜೊತೆ ನಾನಿದ್ದೀನಲ್ಲ, ಧೈರ್ಯವಾಗಿರು, ಸಮಾಧಾನ ಮಾಡ್ಕೊ ಅಂತಾಳೆ ಕಾವ್ಯ. ಆಗ ಕಾವ್ಯಂಗೆ ಕಾಲ್ ಬರುತ್ತೆ. ನಿಜವಾಗ್ಲೂ ಹೇಳ್ತಿದ್ದೀರಾ? ಸರಿ, ನಾನು ಈಗಲೇ ಬರ್ತೀನಿ. ಪಂಚಮಿ, ನೀನು ಇಲ್ಲೇ ಇದೆಯಾ? ಬಾ ಒಳಗಡೆ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೋಗ್ತಾಳೆ ಕಾವ್ಯ. ಈಚೆ ಕಿಟ್ಟಿ ಈ ಕಡೆ ರೋಡಿನ ಕಟ್ಟಾಕಿರ್ತಾರೆ. ಅಲ್ಲಿ ಮಹಾದೇವ, ಕಾವ್ಯ ಮತ್ತು ಪಂಚಮಿನ ಮದುವೆ ಆಗಬೇಕಾಗಿರೋ ಹುಡುಗನು ಇರ್ತಾರೆ. ಇವನು ಯಾರು ಅಂತಾನೆ ಮಹಾದೇವ. ನನ್ನ ಮದುವೆ ಮನೆಯಿಂದ ಕಿಡ್ನಾಪ್ ಮಾಡಿದವನು ಇವನೇ ಅಂತ ಪಂಚಮಿ ಮದುವೆ ಆಗೋ ಹುಡುಗ ಹೇಳ್ತಾನೆ. ಮರುವಾದೆಯಿಂದ ಹೇಳ, ನಿನ್ನ ಹಿಂದೆ ನಿಂತ್ಕೊಂಡು ಆಟ ಆಡಿಸ್ತಿರೋ ಸೂತ್ರಧಾರಿ ಯಾರಲ್ಲ ಅಂತಾನೆ ಮಹಾದೇವ. ಸತ್ಯ ಏನು ಅಂತ ಬಾಯಿ ಬಿಡದೆ ಬೇರೆ ದಾರಿ ಇಲ್ಲ ಅಂತಾನೆ ಪಂಚಮಿ ಹುಡುಗ. ಅಣ್ಣ, ಇದ್ರ ಹಿಂದೆ ಇರೋದು ಆ ಮನೆ ಅಳಿಯ ಕಿಟ್ಟಿ ಅಣ್ಣ ಅಂತಾನೆ ರೌಡಿ. ಆಗ ಮಹಾದೇವ, ಕಾವ್ಯ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.